ಸೆವೆಂತ್ ಮಂತ್ ಆಫ್ ಪ್ರೆಗ್ನೆನ್ಸಿ ಅಂದ್ರೆ 28 ವೀಕ್ಸ್ ಇಂದ 31 ವೀಕ್ಸ್ ಒಳಗೆ ಏನೆಲ್ಲ ಮಗುವಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅಂದ್ರೆ ಫಸ್ಟ್ ಒನ್ ಬಂದ್ಬಿಟ್ಟು ವೇಟ್ ನಿಯರ್ 1 to 1.25 kg ಅಷ್ಟು ಮಗುದು ಗ್ರೋತ್ ಆಗ್ತಾ ಇರುತ್ತೆ. ಶೇಪ್ ಬಂದ್ಬಿಟ್ಟು ಕಲ್ಲಂಗಡಿ ಹಣ್ಣಿನ ಶೇಪ್ ಅಲ್ಲಿ ಮಗು ಇರುತ್ತೆ. ಮತ್ತೆ ಎಲ್ಲಾ ಆರ್ಗನ್ಸ್ ರ್ಯಾಪಿಡ್ ಆಗಿ ಮೆಚೂರ್ ಆಗ್ತಾ ಇರುತ್ತೆ, ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಮೇನ್ ಆಗಿ ಬ್ರೈನ್ ಡೆವಲಪ್ಮೆಂಟ್ ಕೂಡ ಸೆವೆಂತ್ ಮಂತ್ ಅಲ್ಲಿ ಆಗುತ್ತೆ. ಸೊ ಯಾವ ತರ ಫುಡ್ಸ್ ನ ನೀವು ತಗೋಬೇಕು ಬ್ರೈನ್ ಡೆವಲಪ್ಮೆಂಟ್ ಗೆ ಅಂತ ಗೊತ್ತಿಲ್ಲ ಅಂದ್ರೆ ನನಗೆ ಮೆಸೇಜ್ ಮಾಡಿ ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ. ಮತ್ತೆ ಬೆಲ್ಲಿ ಸೈಜ್ ಕೂಡ ತುಂಬಾ ಗ್ರೋತ್ ಆಗಿ ರ್ಯಾಪಿಡ್ ಆಗಿ ಬೆಳೀತಾ ಇರುತ್ತೆ, ನಿಮಗೆ ತುಂಬಾ ಫೀಲ್ ಆಗ್ತಾ ಇರುತ್ತೆ. ಸೊ ಈ ಟೈಮ್ ಅಲ್ಲಿ ಉಸಿರಾಡಕ್ಕೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು, ಮತ್ತೆ ತುಂಬಾ ಹೊಟ್ಟೆ ಮೇಲೆ ಕಟ್ತಾ ಇಚ್ಚಿಂಗ್ ತುಂಬಾ ಆಗ್ತಾ ಇರುತ್ತೆ. ಸೊ ನೀವೇನ್ ಮಾಡ್ಬೇಕು, ತುಂಬಾ ಸ್ಕ್ರಾಚ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಆದಷ್ಟು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ಕೊಳ್ಳಿ ಹೊಟ್ಟೆ ಮೇಲೆ. ಈ ಟೈಮ್ ಅಲ್ಲಿ ಮೂವ್ಮೆಂಟ್ಸ್ ಗಳು ಜಾಸ್ತಿ ಆಗ್ತಿರುತ್ತೆ, ನಿಮಗೆ ಫೀಲ್ ಆಗ್ತಾ ಇರುತ್ತೆ. ಸೊ ನೀವೇನ್ ಮಾಡ್ಬೇಕು, ಡೈಲಿ ಕೌಂಟ್ ಮಾಡ್ಕೋಬೇಕು. ಅದಕ್ಕೆ ನಾವು DFMC ಚಾರ್ಟ್ ಅಂತ ಹೇಳ್ತೀವಿ. ಸೊ ಏನಿಲ್ಲ ಅಂದ್ರೆ ದಿನಕ್ಕೆ 10 ರಿಂದ 12 ಮೂವ್ಮೆಂಟ್ಸ್ ಆಗ್ಬೇಕು ಮಗುದು. ಇನ್ ಕೇಸ್ ಕಡಿಮೆ ಇದೆ, ನಿಮಗೆ ಕಡಿಮೆ ಫೀಲ್ ಆಗ್ತಾ ಇದೆ, ಮೂವ್ಮೆಂಟ್ಸ್ ಕಡಿಮೆ ಇದೆ ಅಂದ್ರೆ ನಿಮ್ಮ ನಿಯರ್ ಬೈ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ತೋರ್ಸ್ಕೊಂಡ್ ಬರ್ಬೇಕು. ಜಾಸ್ತಿ ನಿಲ್ಲೋದಾಗ್ಲಿ, ಕೆಲಸ ಜಾಸ್ತಿ ಮಾಡೋದಾಗ್ಲಿ ಮಾಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಕೈ ನೋವು, ಕಾಲ್ ನೋವು ತುಂಬಾ ಆಗ್ತಾ ಇರುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಜಾಸ್ತಿ ಆಗ್ತಾ ಇದೆ, ಕಣ್ಣೆಲ್ಲ ಸ್ವೆಲ್ ಬಂದಿದೆ, ಸುಸ್ತು ಟೈರ್ಡ್ನೆಸ್ ಜಾಸ್ತಿ ಇದೆ ಅಂದ್ರೆ ನಿಮ್ಮ ನಿಯರ್ ಬೈ ಹಾಸ್ಪಿಟಲ್ ಹೋಗ್ಬಿಟ್ಟು ಒಂದ್ಸರಿ BP ಯನ್ನ ಚೆಕ್ ಮಾಡಿಸ್ಕೋಬೇಕು. ಈ ಸೆವೆಂತ್ ಮಂತ್ ಅಲ್ಲಿ ಮೇನ್ ಆಗಿ ಮಾಡಿಸ್ಕೋಬೇಕಾದಂತ 3 ಟೆಸ್ಟ್ ಗಳು ಏನಂತಂದ್ರೆ, ಫಸ್ಟ್ ಒಂದು CBC ಅಂದ್ರೆ ನಿಮ್ಮ ರಕ್ತ ಎಷ್ಟಿದೆ ಅನ್ನೋದನ್ನ ನೀವು ಚೆಕ್ ಮಾಡಿಸ್ಕೋಬೇಕು. ಮತ್ತೆ ಶುಗರ್ ಟೆಸ್ಟ್ ನ ಮಾಡಿಸ್ಕೋಬೇಕು, ಅದಕ್ಕೆ ನಾವು ಗ್ಲೂಕೋಸ್ ಚಾಲೆಂಜಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಈ ಟೆಸ್ಟ್ ಅನ್ನ ನೀವು ಮಾಡಿಸ್ಕೋಬೇಕು. ಮತ್ತೆ ಗ್ರೋತ್ ಸ್ಕ್ಯಾನ್ ಅನ್ನೋದನ್ನ ನೀವು ಮಾಡಿಸ್ಕೋಬೇಕು. ಈ ಟೈಮ್ ಅಲ್ಲಿ ಮಗು ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅನ್ನೋದು ನೀವು ತಿಳ್ಕೋಬೇಕು. ಡೈಲಿ ಮೆಡಿಸಿನ್ ನ ಕಂಟಿನ್ಯೂ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಎಲ್ಲ ತಾಯಂದಿರಿಗೆ ಶೇರ್ ಮಾಡಿ. ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಿದ್ರೆ ನನಗೆ ಖಂಡಿತವಾಗ್ಲೂ ಮೆಸೇಜ್ ಮಾಡಬಹುದು. ಥ್ಯಾಂಕ್ ಯು.